ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸಕ್ಕರೆ ಇಲ್ಲದೆ ಬ್ಲ್ಯಾಕ್ ಕಾಫಿಯನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ತೂಕ ಇಳಿಕೆ, ಬಿ. ಶಕ್ತಿ ಉತ್ಪಾದನೆ, ಸಿ. ಸಕ್ಕರೆ ನಿಯಂತ್ರಣ, ಡಿ. ದೇಹ ಶುದ್ಧಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಬ್ಲ್ಯಾಕ್ ಕಾಫಿ ಬರೀ ಅದರ ಸುವಾಸನೆಗಾಗಿ ಮಾತ್ರವಲ್ಲದೆ ಅದರ ಅನೇಕ ಆರೋಗ್ಯ ಪ್ರಯೋಜನಗಳಿಗಾಗಿಯೂ ತುಂಬಾನೇ ಗಮನ ಸೆಳೆದಿದೆ. ಸಕ್ಕರೆ ಇಲ್ಲದೆ ಸೇವಿಸಿದಾಗ ಬ್ಲ್ಯಾಕ್ ಕಾಫಿ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ತುಂಬಾನೇ ಸಹಾಯ ಮಾಡುತ್ತದೆ. ಬ್ಲ್ಯಾಕ್ ಕಾಫಿ ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು, ಇದು ತೂಕ ಕಡಿಮೆ ಮಾಡಿಕೊಳ್ಳುವ ಜನರಿಗೆ ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಈ ಕಾಫಿಯು ವಿಟಮಿನ್ B2, B3 ಮತ್ತು B5 ಸೇರಿದಂತೆ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯ ಪೋಷಕಾಂಶಗಳನ್ನು ಸಹ ಒಳಗೊಂಡಿರುತ್ತದೆ. ಇದು ಶಕ್ತಿ ಉತ್ಪಾದನೆ, ನರಮಂಡಲದ ಆರೋಗ್ಯ ಮತ್ತು ಸರಿಯಾದ ಸ್ನಾಯುವಿನ ಕಾರ್ಯವನ್ನು ನಿರ್ವಹಿಸುವುದು ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳಿಗೆ ಪ್ರಮುಖವಾಗಿದೆ. ಎರಡನೇ ಪ್ರಶ್ನೆ, ಹೆಚ್ಚು ಉಪ್ಪಿನ ಅಂಶವಿರುವ ಆಹಾರವನ್ನು ಸೇವಿಸಿದಾಗ ನಮ್ಮ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ. BP ಹೆಚ್ಚಳ, ಬಿ. ನೀರಿನ ಶೇಖರಣೆ, ಸಿ. ಗ್ಯಾಸ್ಟ್ರಿಕ್, ಡಿ. ತೂಕ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ. BP ಹೆಚ್ಚಳ. ಅಧಿಕ ಉಪ್ಪಿನ ಅಂಶವಿರುವ ಆಹಾರವನ್ನು ಸೇವಿಸಿದಾಗ ಇದು ನಮ್ಮ ದೇಹದಲ್ಲಿ ಅಧಿಕ ರಕ್ತದೊತ್ತಡವನ್ನು ಉಂಟುಮಾಡುತ್ತದೆ. ಅಧಿಕ ರಕ್ತದೊತ್ತಡವು ಮೂಕ ಕೊಲೆಗಾರನಾಗಿದ್ದು ಒಬ್ಬ ವ್ಯಕ್ತಿಯನ್ನು ಹೃದಯದ ಸಮಸ್ಯೆಗಳಿಗೆ ಮುಂದೂಡುತ್ತದೆ. ನಾವು ಹೆಚ್ಚು ಉಪ್ಪನ್ನು ಸೇವಿಸಿದಾಗ ಅದು ನಮ್ಮ ದೇಹವು ಹೆಚ್ಚುವರಿ ದ್ರವವನ್ನು ಉಳಿಸಿಕೊಳ್ಳಲು ಕಾರಣವಾಗುತ್ತದೆ. ಇದು ರಕ್ತದ ಪ್ರಮಾಣವನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಅಪಧಮನಿಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಕಾಲಾನಂತರದಲ್ಲಿ ನಮ್ಮ ಅಪಧಮನಿಗಳ ಮೇಲಿನ ಈ ನಿರಂತರ ಒತ್ತಡವು ಅವುಗಳನ್ನು ಹಾನಿಗೊಳಿಸುತ್ತದೆ. ಮೂರನೇ ಪ್ರಶ್ನೆ, ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಟ್ಟರೆ ಏನಾಗುತ್ತದೆ? ಆಪ್ಷನ್ಸ್: ಎ. ಆಯಸ್ಸು ಕುಂಠಿತ, ಬಿ. ನಕಾರಾತ್ಮಕತೆ, ಸಿ. ನಿದ್ದೆಗೆ ಅಡಚಣೆ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಾಸ್ತು ಪ್ರಕಾರ ಕನ್ನಡಿಯನ್ನು ನಿಖರವಾಗಿ ಹಾಸಿಗೆಯ ಮುಂದೆ ಇಡಬಾರದು. ಹಾಸಿಗೆಯ ಮುಂಭಾಗದಲ್ಲಿರುವ ಕನ್ನಡಿಯು ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ. ಇದರ ಹೊರತಾಗಿ ಮಲಗುವ ಕೋಣೆಯ ಡ್ರೆಸ್ಸಿಂಗ್ ಟೇಬಲ್ ಮೇಲೆ, ಕೋಣೆಯ ಕಿಟಕಿ ಅಥವಾ ಬಾಗಿಲಿನ ಮುಂದೆ ಕನ್ನಡಿಯನ್ನು ಇಡಬಾರದು, ಏಕೆಂದರೆ ಹೊರಗಿನ ಬೆಳಕು ಬೆಳಕಿನೊಂದಿಗೆ ಡಿಕ್ಕಿ ಹೊಡೆದು ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇದರಿಂದ ಮನೆಯ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಾಲ್ಕನೇ ಪ್ರಶ್ನೆ, ನಿರಂತರ ಮೊಬೈಲ್ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯು ನಮ್ಮ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ. ಮಾನಸಿಕ ಅಸ್ವಸ್ಥತೆ, ಬಿ. ಅನಾರೋಗ್ಯ, ಸಿ. ಹೆಚ್ಚು ಜ್ಞಾನ, ಡಿ. ದುಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ. ಮಾನಸಿಕ ಅಸ್ವಸ್ಥತೆ. ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವಾದಷ್ಟು ಸಾಮಾಜಿಕ ಜಾಲತಾಣವನ್ನು ಕಡಿಮೆ ಬಳಸಬೇಕು. ನಿರಂತರ ಮೊಬೈಲ್ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯು ಮಾನಸಿಕ ಆರೋಗ್ಯವನ್ನು ಕೆಡಿಸುತ್ತದೆ. ಸಾಮಾಜಿಕ ಮಾಧ್ಯಮದ ಒಂದು ಮಾರಕವೆಂದರೆ ಅದು ವ್ಯಸನ. ಇದು ಅಸಮರ್ಪಕ ನಿದ್ರೆ, ಮಾನಸಿಕ ಒತ್ತಡ, ಸಮಯವನ್ನು ಕೊಲ್ಲುವುದು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಐದನೇ ಪ್ರಶ್ನೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನರಮಂಡಲವನ್ನು ಶಾಂತವಾಗಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ. ತಣ್ಣನೆಯ ಹಾಲು, ಬಿ. ಮಜ್ಜಿಗೆ, ಸಿ. ಎಳನೀರು, ಡಿ. ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ. ಬಾಳೆಹಣ್ಣು. ಬಾಳೆಹಣ್ಣು ಒಂದು ಆರೋಗ್ಯಕರವಾದ ಆಹಾರವಾಗಿದ್ದು ಮಾನಸಿಕ ಆರೋಗ್ಯ ನಿರ್ವಹಣೆಯಲ್ಲಿ ತುಂಬ ಸಹಾಯಕ. ಇದರಲ್ಲಿ ಪೊಟ್ಯಾಷಿಯಂ, ಡೋಪಮೈನ್, ವಿಟಮಿನ್ B6 ಸಾಕಷ್ಟು ಅಡಗಿವೆ. ಇವುಗಳು ರಕ್ತದ ಒತ್ತಡವನ್ನು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಆರನೇ ಪ್ರಶ್ನೆ, ಹೆಚ್ಚು ಸಿಹಿ ಪದಾರ್ಥಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಶುಗರ್, ಬಿ. ಹಲ್ಲು ಸಮಸ್ಯೆ, ಸಿ. ಅನಾರೋಗ್ಯ, ಡಿ. ಜಂತುಹುಳು. ಸರಿಯಾದ ಉತ್ತರ ಆಪ್ಷನ್ ಸಿ. ಅನಾರೋಗ್ಯ.
ಹೆಚ್ಚು ಸಿಹಿ ಪದಾರ್ಥಗಳನ್ನು ತಿನ್ನುವುದರಿಂದ ದೇಹಕ್ಕೆ ಸಿಗಬೇಕಾದ ಪೌಷ್ಟಿಕಾಂಶಗಳ ವಿಚಾರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಅಂದರೆ ನಿಮಗೆ ಸಿಗಬೇಕಾದ ವಿಟಮಿನ್ ಅಂಶಗಳು, ಖನಿಜಾಂಶಗಳು ಮತ್ತು ನಾರಿನ ಅಂಶ ಉತ್ತಮವಾಗಿ ಸಿಗುವುದಿಲ್ಲ. ಇದು ನಿಮ್ಮ ಸಂಪೂರ್ಣ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಮತ್ತು ಬೆಳ್ಳಂಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಮ್ಮೆ ನೀವು ಸಿಹಿ ಪದಾರ್ಥವನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ಅದು ಇಡೀ ದಿನ ನಿಮಗೆ ಮತ್ತೆ ಮತ್ತೆ ಸ್ವೀಟ್ಸ್ ತಿನ್ನುವ ಹಾಗೆ ಮಾಡಬಹುದು. ಏಕೆಂದರೆ ಡೋಪಮೈನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ನಿಮ್ಮ ಸಮತೋಲನವಾದ ಆಹಾರ ಪದ್ಧತಿಯನ್ನು ತಪ್ಪಿಸಿ ಹೆಚ್ಚು ಸಿಹಿಯನ್ನು ಇಡೀ ದಿನ ಸೇವನೆ ಮಾಡುವಂತೆ ಮಾಡುತ್ತದೆ. ಇದರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಏರಿಕೆ ಕಾಣುತ್ತದೆ ಮತ್ತು ನಿಮ್ಮ ದೈಹಿಕ ಶಕ್ತಿಯನ್ನು ಕುಗ್ಗಿಸುತ್ತದೆ. 7ನೇ ಪ್ರಶ್ನೆ, ಮಿಂಚಿನ ಹೊಡೆತಕ್ಕೆ ಜನರಿಗಿಂತ ಹೆಚ್ಚಾಗಿ ಯಾವ ಪ್ರಾಣಿ ಅಥವಾ ಜೀವಿ ಸಾವಿಗೆ ಒಳಗಾಗುತ್ತದೆ? ಆಪ್ಷನ್ಸ್: ಎ ಕೋತಿ, ಬಿ ಪಕ್ಷಿ, ಸಿ ಜಿರಾಫೆ, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆ. ಪ್ರತಿ ವರ್ಷ ಪ್ರತಿ 1000 ಜಿರಾಫೆಗಳಿಗೆ 0.003 ಮಿಂಚಿನ ಸಾವುಗಳು ಸಂಭವಿಸುತ್ತದೆ. ಇದು ಮಾನವರ ಸಾವಿನ ಪ್ರಮಾಣಕ್ಕಿಂತ 30 ಪಟ್ಟು ಹೆಚ್ಚಾಗಿರುತ್ತದೆ. 8ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಸುಂದರವಾದ ಪಕ್ಷಿ ಎಂದು ಯಾವ ಪಕ್ಷಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ನವಿಲು, ಬಿ ಗೋಲ್ಡನ್ ಫೆಸೆಂಟ್, ಸಿ ಕ್ವೆಟ್ಜಲ್ ಬರ್ಡ್, ಡಿ ರೇನ್ಬೋ ಲೋರಿಕೇಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಲ್ಡನ್ ಫೆಸೆಂಟ್. ವಿಶ್ವದ ಅತ್ಯಂತ ಸುಂದರವಾದ ಪಕ್ಷಿ ಗೋಲ್ಡನ್ ಫೆಸೆಂಟ್ ಅನ್ನು ಚೀನಿ ಫೆಸೆಂಟ್ ಮತ್ತು ಮಳೆಬಿಲ್ಲು ಫೆಸೆಂಟ್ ಎಂದು ಕೂಡ ಕರೆಯುತ್ತಾರೆ. 9ನೇ ಪ್ರಶ್ನೆ, ಯಾವ ದೇಶದ ನಾಯಿಯನ್ನು ವಿಶ್ವದ ಅತ್ಯಂತ ಹಳೆಯ ನಾಯಿ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಆಸ್ಟ್ರೇಲಿಯಾ, ಸಿ ನ್ಯೂಯಾರ್ಕ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಬ್ಲೂಯಿ ಎಂಬ ನಾಯಿಯು 29.5 ವರ್ಷಗಳವರೆಗೆ ಬದುಕಿತ್ತು. ನಾಯಿಯು ತಲುಪುವ ಸರಾಸರಿ ವಯಸ್ಸು ಸುಮಾರು 10 ರಿಂದ 15 ವರ್ಷಗಳು ಮಾತ್ರ. ಹೀಗಿರುವಾಗ ಬ್ಲೂಯಿ ಹೆಸರಿನ ಆಸ್ಟ್ರೇಲಿಯನ್ ಜಾನುವಾರು ನಾಯಿ 29.5ರ ಮಾಗಿದ ವೃದ್ಧಾಪ್ಯದವರೆಗೆ ಬದುಕುಳಿಯಿತು ಎಂಬ ದಾಖಲೆ ಇದೆ. 10ನೇ ಪ್ರಶ್ನೆ, ಆರೋಗ್ಯಕರ ಜೀವನಕ್ಕಾಗಿ ನಾವು ದಿನಕ್ಕೆ ಎಷ್ಟು ಬಾರಿ ಊಟ ಮಾಡಬೇಕು? ಆಪ್ಷನ್ಸ್: ಎ 2 ಬಾರಿ, ಬಿ 3 ಬಾರಿ, ಸಿ 4 ಬಾರಿ, ಡಿ 5 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ 3 ಬಾರಿ. ನೀವು ಆರೋಗ್ಯವಾಗಿದ್ದರೆ ದಿನಕ್ಕೆ 3 ಬಾರಿ ತಿನ್ನಿರಿ. ಇದು ಸಮತೋಲಿತ ಜೀವನ ಶೈಲಿಯ ಒಂದು ಭಾಗ ಆಗಿದೆ. ಸೂರ್ಯಾಸ್ತದ ಮೊದಲು ಲಘು ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿಯಲ್ಲಿ ಲಘು ಭೋಜನ ಮಾಡಿ. 14 ರಿಂದ 16 ಗಂಟೆ ಮಧ್ಯಂತರ ಉಪವಾಸ ಸೇವಿಸಿ. ಮತ್ತು ಅನಾರೋಗ್ಯದ ವೇಳೆ ದೇಹದಲ್ಲಿ ಜೀವಸತ್ವ ಮತ್ತು ಖನಿಜಗಳ ಕೊರತೆ ಇರುತ್ತದೆ. ಅವುಗಳನ್ನು ಪೂರೈಸುವ ಆಹಾರ ಸೇವಿಸಬೇಕು ಎಂದು ವೈದ್ಯರು ಹೇಳುತ್ತಾರೆ. ಇದು ಹಣ್ಣು, ಚೆನ್ನಾಗಿ ಬೇಯಿಸಿದ ತರಕಾರಿ, ಧಾನ್ಯ, ಕಾಳು, ಬೇಳೆಕಾಳು, ಬೀಜ, ಡೈರಿ ಆಧಾರಿತ ಉತ್ಪನ್ನಗಳು ಅಥವಾ ಸಸ್ಯ ಆಧಾರಿತ ಹಾಲನ್ನು ಒಳಗೊಂಡಿದೆ. ಹಾಗೆಯೇ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು ದಿನಕ್ಕೆ 4 ಬಾರಿ ಊಟ ಮಾಡಬೇಕು. ನಿಮಗೆ ಶಕ್ತಿಯ ಕೊರತೆ, ಹಸಿದಾಗ, ಅನಾರೋಗ್ಯದಲ್ಲಿದ್ದಾಗ ಚೇತರಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ದಿನಕ್ಕೆ 4 ಬಾರಿ ಸೇವನೆ ಮಾಡುವುದು ಸಹಕಾರಿ. ಹಾಗಾಗಿ ನೀವು ಹಸಿದಿರುವಾಗ ಆಹಾರ ಸೇವನೆ ಮಾಡುವುದು ಉತ್ತಮ. ನಿಮ್ಮ ಹಸಿವಿನ 80% ತಿನ್ನಿರಿ. ಸೂರ್ಯಾಸ್ತದ ನಂತರ ಭಾರೀ ಊಟ ಮಾಡುವುದನ್ನು ತಪ್ಪಿಸಿ. ಹಾಗೆಯೇ ಮಲಗುವ ಸಮಯಕ್ಕೆ ಕನಿಷ್ಠ 2 ರಿಂದ 3 ಗಂಟೆಯ ಮೊದಲು ಊಟವನ್ನು ಮುಗಿಸಿ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಉದ್ದದ ಸೇತುವೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ತೈವಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ನೀರು, ಕಣಿವೆಗಳು ಮತ್ತು ಇತರ ಭೂಪ್ರದೇಶಗಳ ಮೇಲೆ ವಿಶಾಲವಾದ ಅಂತರವನ್ನು ವ್ಯಾಪಿಸಿರುವ ಕೆಲವು ಸೇತುವೆಗಳು ಕಲ್ಪನೆಯನ್ನೂ ಮೀರಿ ನಮ್ಮನ್ನು ಆಶ್ಚರ್ಯಕ್ಕೊಳಪಡಿಸುತ್ತವೆ. ಇದರಲ್ಲಿ ಪ್ರಮುಖವಾದುದೆಂದರೆ ವಿಶ್ವದ ಅತಿ ಉದ್ದದ ಸೇತುವೆ ಎಂಬ ಹೆಸರು ಪಡೆದುಕೊಂಡಿರುವ ದನ್ಯಾನ್ ಕುಶ್ನನ್ ಗ್ರ್ಯಾಂಡ್ ಬ್ರಿಡ್ಜ್. ಈ ಸೇತುವೆಯನ್ನು ಚೀನಾದಲ್ಲಿ ನಿರ್ಮಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.